ಭಾರತದಲ್ಲಿ ಕ್ರಿಪ್ಟೋ ಕರೆನ್ಸಿ ಲೀಗಲ್ ಅಥವಾ ಇಲ್ಲೀಗಲ್? ಕ್ರಿಪ್ಟೋ ಲರ್ನಿಂಗ್ ಸೀರೀಸ್ನ 26ನೇ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಇವತ್ತು ನಾವು ಭಾರತದಲ್ಲಿ ಕ್ರಿಪ್ಟೋ ಕರೆನ್ಸಿ ಲೀಗಲ್ ಅಥವಾ ಇಲ್ಲೀಗಲ್ ಎಂಬುದನ್ನು ತಿಳಿದುಕೊಳ್ಳುವ. ಮೊದಲನೇದಾಗಿ, ಭಾರತದಲ್ಲಿ ಕ್ರಿಪ್ಟೋ ಇಲ್ಲೀಗಲ್ ಅಂತೂ ಇಲ್ಲ, ಆದರೆ ಇದು ಕಂಪ್ಲೀಟ್ಲಿ ಲೀಗಲ್ ಸಹ ಆಗಿರುವುದಿಲ್ಲ. ಏಕೆಂದರೆ ಭಾರತ ಸರ್ಕಾರ ಇನ್ನೂವರೆಗೂ ಕ್ರಿಪ್ಟೋ ಕರೆನ್ಸಿಯ ಮೇಲೆ ಯಾವುದೇ ರೆಗ್ಯುಲೇಟರಿ ಫ್ರೇಮ್ವರ್ಕ್ ಅನ್ನು ಇಂಟ್ರೊಡ್ಯೂಸ್ ಮಾಡಿಲ್ಲ. ಇದರಿಂದಾಗಿ ಕ್ರಿಪ್ಟೋನ ರೂಲ್ಸ್ನ ಬಗ್ಗೆ ಸಹ ಕ್ಲಾರಿಟಿ ಇರುವುದಿಲ್ಲ. ಆದರೆ ಕ್ರಿಪ್ಟೋ ಕರೆನ್ಸಿಯ ಮೇಲೆ ಆದ ಪ್ರಾಫಿಟ್ನ ಮೇಲೆ ಇಂಡಿಯನ್ ಗೌರ್ಮೆಂಟಿಗೆ 30% ಟ್ಯಾಕ್ಸ್ ಪೇ ಮಾಡಬೇಕಾಗುತ್ತದೆ ಹಾಗೂ 1% TDS ಫಾರ್ ಎವ್ರಿ ಟ್ರಾನ್ಸಾಕ್ಷನ್. ಹಾಗೆಯೇ ಭಾರತದಲ್ಲಿ ಕ್ರಿಪ್ಟೋ ಕರೆನ್ಸಿ ಒಂದು ಲೀಗಲ್ ಟೆಂಡರ್ ಆಗಿರುವುದಿಲ್ಲ. ಉದಾಹರಣೆಗೆ, ಈಗ ನಾನು ಭಾರತದ ಯಾವುದಾದರೂ ಶಾಪ್ನಲ್ಲಿ ಸ್ವಲ್ಪ ವಸ್ತುಗಳನ್ನು ಖರೀದಿ ಮಾಡಿದರೆ ಅಲ್ಲಿ ಪೇಮೆಂಟ್ ಮೆಥಡ್ ಅನ್ನಾಗಿ ಕ್ರಿಪ್ಟೋ ಬಳಸಿದರೆ ಅದು ಕಂಪ್ಲೀಟ್ಲಿ ಇಲ್ಲೀಗಲ್ ಆಗಿರುತ್ತದೆ. ಇದನ್ನೇ ಲೀಗಲ್ ಟೆಂಡರ್ ಎಂದು ಕರೆಯುತ್ತಾರೆ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೂ ಕ್ರಿಪ್ಟೋ ಇಲ್ಲೀಗಲ್ ಎನ್ನುವ ನಿಮ್ಮ ಫ್ರೆಂಡ್ಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಧನ್ಯವಾದಗಳು.